ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಬೇಕರಿ ಮೇಲ್ಛಾವಣಿಗೆ ವ್ಯಾಪಿಸಿ ಕೆಲವು ವಸ್ತುಗಳು ಸಂಪೂರ್ಣ ಸುಟ್ಟು ಹೋಗಿರುವ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನಗರದಲ್ಲಿ ನಡೆದಿದೆ. ಚನ್ನರಾಯಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಮಹಾಲಕ್ಷ್ಮಿ ಸ್ವೀಟ್ಸ್ನಲ್ಲಿ ಇಂದು ಮುಂಜಾನೆ ಸುಮಾರು 3ರಿಂದ 4 ಗಂಟೆಯ ಸಮಯದಲ್ಲಿ ಘಟನೆ ಸಂಭವಿಸಿದೆ. ಬೇಕರಿ ಗೌಡನ್ನಲ್ಲಿ ಶೇಖರಣೆ ಮಾಡಿದ್ದ ಮರದ ಹೊಟ್ಟಿಗೆ ಬೆಂಕಿ ತಗುಲಿದ್ದರಿಂದ ಬೆಂಕಿಯ ಕೆನ್ನಾಲಿಗೆ ಕೆಲವು ವಸ್ತುಗಳು ಸುಟ್ಟು ಹೋಗಿದೆ. ಬೆಂಕಿಯ ಅವಘಡದಿಂದ ಅಪಾರ ಹಾನಿ ಉಂಟಾಗುವುದರೊಳಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಬೇಕರಿ ಹಿಂಭಾಗದಲ್ಲಿ ಕೆಲ ಪುಂಡಪೋಖರಿಗಳು ರಾತ್ರಿ ವೇಳೆ ಮದ್ಯಪಾನ ಮತ್ತು ಧೂಮಪಾನ ಸೇವಿಸಿ ಸಿಗರೇಟ್ ಕಿಡಿತಾಕಿರುವ ಹಿನ್ನೆಲೆಯಲ್ಲಿ ಬೆಂಕಿ ಹತ್ತಿಕೊಂಡಿರಬಹುದು ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆ ಬಳಿಕ ಗೊತ್ತಾಗಲಿದೆ. ಘಟನೆಯಿಂದ 15,000ದಿಂದ 20,000ಕ್ಕೂ ಹೆಚ್ಚು ನಷ್ಟ ಉಂಟಾಗಿರುವುದಾಗಿ ಅಂದಾಜಿಸಲಾಗಿದೆ. ಚನ್ನರಾಯಪಟ್ಟಣ ಅಗ್ನಿಶಾಮಕ ದಳದ ಎಎಫ್ಎಸ್ಟಿಒ ಪುಟ್ಟಸ್ವಾಮಿ, ಸಿಬ್ಬಂದಿಗಳಾದ ಕುಮಾರ್, ಶಿವಾನಂದ, ಭೀಮೇಶ್, ವಾಹನ ಚಾಲಕ ಗಂಗಾಧರ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಹೊಗೆ ಕುಡಿದಿದೆ. ಹೊಗೆ ಕುಡ್ಕೊಬತ್ತೈತೆ. ಇದು ಏನಾಗಿದೆ ಅಂತ ಗೊತ್ತಿಲ್ಲ. ನಾವು ಇದು ಸಿಮೆಂಟ್ ಶೀಟು ಸೌಂಡ್ ಬಂದಾಗ ಓನರ್ಗೆ ಎಚ್ಚರ ಬಿಟ್ಟು ಬಂದು ನೋಡಿದಾಗ ಬೆಂಕಿ ಕಚ್ಕೊಂಡು ಉರಿತಿರೋದು ಗೊತ್ತಾಗಿದೆ. ಗೊತ್ತಾದ್ಮೇಲೆ ಅವ್ರು ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಬಂದು ಎಲ್ಲರೂ ನಂಬಿಸಿದ್ದೀವಿ. ಏನಂತ ಡ್ಯಾಮೇಜ್ ಆಗಿಲ್ಲ. ಹೊರಗಡೆ ಯಾರೋ ಸಿಗರೇಟ್ ಪಾರ್ಟಿ ಎಸಿರೋ ಏನೋ ಗೊತ್ತಿಲ್ಲ, ಅದ್ರ ಕಡೆಯಿಂದ ಏನಾದ್ರು ಹೊಟ್ಟೆ ರೂಮಿಗೆ ಕಚ್ಕೊಂಬಿಟ್ಟು ಬೆಂಕಿ ಅನಾಹುತ ಆಗಿದೆ ಅಂತ ಅನಿಸುತ್ತೆ. ಬಟ್ ನಾವು ನೋಡಿದ್ವಲ್ಲ ಸರ್, CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡೋಣ, CC ಚೆಕ್ ಮಾಡಿದ್ಮೇಲೆ ಏನಾಗಿರ್ಬೋದು, ಯಾರು ಬಂದಿರ್ಬೋದು ಹೋಗೋದು ಗೊತ್ತಾಗುತ್ತೆ. ಇದಾಗ ಈ ಟೈಮ್ ಏನಿರಲಿಲ್ಲ. ಮಿಷಿನೆಲ್ಲ ಇದು ಹೋಗ್ಲಿಲ್ಲ ಅಂತಂದ್ರೆ ಅವೆಲ್ಲ ಈ ಸೈಡಲ್ಲಿ ಇದ್ವು, ಹಂಗಾಗಿ ಏನು ಪ್ರಾಬ್ಲಮ್ ಆಗಿಲ್ಲ. ಆ ಸೈಡ್ ಏನು ಇಲ್ಲದ್ರಿಂದ ಸ್ವಲ್ಪ ಬಾಕ್ಸ್ ಎಲ್ಲ ಸ್ವಲ್ಪ ಕಚ್ಕೊಂಡಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಡ್ಯಾಮೇಜ್ ಆಗಿಲ್ಲ.